ನೋಡಿ ಶ್ರುತಿ ಅವರೇ, ನಾನು ಏನು ಮಾಡಲಿ? ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತೀರಾ. ಇವನ್ಗೆ ಏನಾಗಿದೆ? ಇಷ್ಟೊತ್ತು ನಕ್ಕೊಂಡು ನುಲ್ಕೊಂಡು ಚೆನ್ನಾಗೇ ಮಾತಾಡ್ದ, ಈಗ ನೋಡಿದ್ರೆ ಬೈತಿದ್ದಾನೆ. ಅಂದ್ರೂ ಇವನ್ ನನ್ನ ನೋಡಿ ಜೊಲ್ ಸುರಿಸ್ತಿದ್ದ. ಮೇ ಬಿ ಇವನ್ಗೂ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಆದ್ರೆ ಹೇಳ್ಕೊಳಕ್ ಭಯ ಪಡ್ತಿದ್ದಾನೆ. ಇಷ್ಟು ಹೆಂಟು ಸಿಕ್ಕಿದ್ರೆ ಸಾಕು, ನಿನ್ನ ನನ್ನವನಾಗಿ ಹೇಗ್ ಮಾಡ್ಕೋಬೇಕು ಅಂತ ನನಗ್ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ಇಂಟ್ರೆಸ್ಟ್ ಇರೋನು ಆ ಶ್ರುತಿಗೆ ಯಾಕೆ ಟ್ರೈ ಮಾಡ್ತಿದ್ದಾನೆ? ಅವಳಿಗೂ ಟ್ರೈ ಮಾಡೋಣ ಅಂತ ಏನಾದರೂ ಅನ್ಕೊಂಡ. ಟ್ರೈ ಮಾಡಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಬೇಕಿರೋದು ಅವನ ಆಸ್ತಿ, ಅದು ಸಂಪೂರ್ಣವಾಗಿ ನನ್ನ ಪಾಲಾಗಬೇಕು. ಆದರೆ ಅವಳೇ ಬೇಕು ಅಂತ ಇವನು ಅವಳ ಹಿಂದೆ ಹೋಗ್ಬಿಟ್ರೆ ನನಗೆ ಸಿಗಬೇಕಾಗಿರೋ ಮರ್ಯಾದೆ ಸಂಪತ್ತು ಎಲ್ಲ ಅವಳ ಪಾಲಾಗುತ್ತೆ. ನೋ ನೋ, ದ್ಯಾಟ್ ಶುಡ್ ನೆವರ್ ಹ್ಯಾಪನ್. ಅವರಿಬ್ಬರನ್ನ ದೂರ ಮಾಡಿದ್ರೇನೆ ನಾನು ನೆಮ್ಮದಿಯಾಗಿರೋಕ್ಕಾಗೋದು. ಅವರಿಬ್ಬರನ್ನ ನಾನು ದೂರ ಮಾಡೇ ಮಾಡ್ತೀನಿ. ಅಂತೆ ಯಜಮಾನ್ರೆ, ಅದನ್ನ ನಾಳೆ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೀನಿ ಆಯ್ತಾ? ಅಯ್ಯೋ, ನಮ್ಮ ಪದ್ದಿ ಚಟ್ನಿ ಮಾಡ್ತಾಳೆ, ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ತಿಂತಾ ಇದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ. ಬರೀ ತಿಂಡಿ ಬದಲು ಚಟ್ನಿನೇ ತಿಂತ ಹಾಕ್ಬಿಡ್ತೀರಾ. ಯುಕ್ತ, ನೀನು ಸ್ವಲ್ಪ ಟೇಸ್ಟ್ ಮಾಡಮ್ಮ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಬೇಡ ಆಂಟಿ, ಅದು ನಂಗೆ ಇಷ್ಟ ಇಲ್ಲ ಅಂತಲ್ಲ, ಸರ್ಗೆ ಇಷ್ಟ ಅಂತಲ್ಲ, ಅವ್ರಿಗೆ ಕೊಟ್ಬಿಡಿ. ಥ್ಯಾಂಕ್ ಯು ಮೇಡಮ್. ಅಯ್ಯೋ ದೇವ್ರೆ, ಏನಪ್ಪ ನಿನ್ನ ಆಟ? ಅಣ್ಣನ ಸರ್ ಅನ್ನಿಸ್ತಿದ್ಯಾ, ತಂಗಿನ ಮೇಡಮ್ ಅನ್ನಿಸ್ತಿದ್ಯಾ? ನಡೀಲಿ, ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮೇಂಟೈನ್ ಮಾಡ್ತೀನಿ. ಅಯ್ಯೋ, ಇದೇನ್ ಬೋರಿಂಗ್ ಚಟ್ನಿ ಕತೆ. ಬನ್ನಿ ಎಲ್ಲರೂ ಇದೀವಲ್ಲ, ಅಂತಾಕ್ಷರಿ ಆಡೋಣ. ಸರಿ, ಹಾಗಾದ್ರೆ 2 ಟೀಮ್ ಮಾಡೋಣ. ನಾನು, ಶುಭ, ಯುಕ್ತ ಅಕ್ಕ ಅಪ್ಪ 1 ಟೀಮ್, ಆರಾಧ್ಯ, ಶ್ರುತಿ ಅಕ್ಕ ಮತ್ತೆ ಅಮ್ಮ, ಡೂಡ್ ಇನ್ನೊಂದು ಟೀಮ್. ಅತ್ತೆ, ನೀವ್ ಜೋಕರ್, ನೀವ್ 2 ಟೀಮ್ ಆಡಿ. ನಾನು 2 ಕಡೆ ಇಲ್ಲ, ಯಾವಾಗ್ಲೂ ನಾನು ಒಬ್ಬಳನ್ನೇ ಮಾಡಿ ಜೋಕರ್ ಮಾಡ್ತೀರಾ. ನಾನು 2 ಕಡೆ ಆಡ್ತೀನಿ. ಆಡಿ, ಶುರು ಮಾಡಿ. ಅಂತ್ಯಾಕ್ಷರಿ ಆಡೋಣ ಬಾ. ಡೂಡ್, ನೀವ್ ಬಾಯಿಂದ ಹಾಡಾಡ್ಬೇಕು. ವಾಟ್? ನಾನು ಆಡ್ಬೇಕಾ? ಪಾಸ್ ಮಾಡ್ಬಿಡ್ತೀನಿ. ಏನು ಅಂಕೆಲ್ ಆಗಲ್ಲ ಆಡಕ್ಕೆ. ಹಲೋ, ಪಾಸು ಇಲ್ಲ ಏನೂ ಇಲ್ಲ, ಹಾಡ್ಲೇಬೇಕು. ಏ ಹಾಡಪ್ಪ, ಹಾಡು. ಓಕೆ ಬಾ ಅಲ್ವಾ? ಬಾ. ಐ ಸಿಂಗ್ ದಿಸ್. ಬಾರೇ ಬಾರೇ ಚಂದದ ಚೆಲುವೆಯ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ, ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚೆಂದುಟಿ ಮೇಲಿನ ಹೂನಗೆ ಮರೆಯಲಾರೆ, ಬಾರೆ ಬಾರೆ ಚಂದದ ಚೆಲುವೆಯ ತಾರೆ, ಒಲವಿನ ಚಿಲುಮೆಯ ತಾರೆ. ಆಹಾ, ಇದು ನಮ್ಮ ವಿಷ್ಣುದಾದ ಸಿನಿಮಾದ ಹಾಡು. ಬರ್ಲಿ ಒಂದು ವಿಷಯದ. ದಾರೆ. ಈಗ ರಾಯಿಂದ ಹಾಡ್ಬೇಕು. ರಾನಾ? ರಾಜ ಮುದ್ದು ರಾಜ, ನೂಕುವಂತ ಕೋಪ ನನ್ನಲ್ಲೇಕೆ, ಸರಸದ ವೇಳೆ ದೂರ ನಿಲ್ಲಬೇಕೆ, ಕೋಪವೇಕೆ, ನಿನಗಾಗಿ ಬಂದೆ ಬಲವನ್ನು ತಂದೆ, ನನ್ನದೆಲ್ಲ ನಿಂದೆ. ಅಣ್ಣವ್ರ ಹಾಡು. ಬರ್ಲಿ, ಒಂದ್ ಚಪ್ಪಾಳೆ ಬರ್ಲಿ. ಫ್ಯಾಮಿಲಿ ಅಂದ್ರೆ ಹಿಂಗಿರುತ್ತಾ? ಇಷ್ಟು ಖುಷಿ ಇರುತ್ತಾ?
ಇಷ್ಟು ದಿನ ನಾನು ಎಷ್ಟು ಮೆಕ್ಯಾನಿಕಲ್ ಬದುಕ್ತಿದ್ದೆ. ಮನೆಯವರೆಲ್ಲ ಕೂತ್ಕೊಂಡು ಒಂದು ಕಡೆ ಊಟ ಮಾಡಿದ್ದೆ ನನಗೆ ನೆನಪಿಲ್ಲ. ನಮ್ಮ ಮನೇಲಿ ಅಷ್ಟೆಲ್ಲ ಡಿಫ್ರೆಂಟ್ ಅಡುಗೆ ಮಾಡಿದ್ರು ಆ ಊಟದಲ್ಲಿ ಇಷ್ಟು ಖುಷಿನೂ ಇರಲ್ಲ, ಇಷ್ಟು ತೃಪ್ತಿನೂ ಇರಲ್ಲ. ಇವ್ರು ಇರೋದ್ರಲ್ಲ ಎಷ್ಟು ಖುಷಿಯಾಗಿರ್ತಾರೆ. ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಕಡೆ ಮೊಬೈಲ್ ಇಟ್ಕೊಂಡು ರೂಮಲ್ಲಿ ಕೂತಿರ್ತಾರೆ. ತಿಂದ ಬಿಟ್ಟ ಅಂತ ಯಾರು ಕೇಳಲ್ಲ. ಕೆಲ್ಸದವ್ರು ರೂಮಿಗೆ ಬಂದು ಊಟ ಕೊಡ್ತಾರೆ, ತಿನ್ಬೇಕಲ್ಲ ಅಂತ ತಿಂತೀವಿ. ಒಂದು ಊಟದಲ್ಲಿ ಇಷ್ಟೆಲ್ಲ ಸಂತೋಷ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲ ಬದುಕ್ತಿದ್ದೀವಿ ಅನ್ಕೊಂಡಿದ್ವಿ. ಆಕ್ಚುಲಿ ನಿಜವಾಗ್ಲೂ ಬದುಕ್ತಿರೋದು ಇವರು. ಏನ್ ಮೇಡಮ್, ಏನ್ ಯೋಚನೆ ಮಾಡ್ತಿದ್ಯಾ? ಇವರೆಲ್ಲ ಏನು ಇಷ್ಟೊಂದು ಖುಷಿಯಾಗಿದ್ದಾರೆ, ಇವ್ರಿಗೆ ಯಾವುದು ಕಷ್ಟನೇ ಇಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಕಷ್ಟ ಯಾರಿಗಿರಲ್ಲ ಹೇಳು. ಯಾರ ಜೊತೆ ನಿಂತ್ಕೊಂಡು ಆ ಕಷ್ಟನ ಎದುರಿಸ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ದುಡಿಯೋದೇ 3 ಹೊತ್ತಿನ ಊಟಕ್ಕೋಸ್ಕರ. ಅದನ್ನ ನಮ್ಮವ್ರ ಜೊತೆ ಖುಷಿಯಾಗಿ ತಿಂದ್ರೇನೆ ಆ ಕಷ್ಟಕ್ಕೊಂದು ಅರ್ಥ ಸಿಗೋದು. ಇದೆ ಮಿಡಲ್ ಕ್ಲಾಸ್ಗೂ ಹೈ ಕ್ಲಾಸ್ಗೂ ಇರೋ ವ್ಯತ್ಯಾಸ. ಅಲ್ಲಿ ತಿನ್ನೋ ಊಟಕ್ಕೆ ಬೆಲೆ ಇರುತ್ತೆ, ಆದರೆ ಇಲ್ಲಿ ಯಾರ ಜೊತೆ ತಿಂತೀವಿ, ಎಷ್ಟು ಖುಷಿಯಾಗಿರ್ತೀವಿ ಅನ್ನೋ ಸಮಯಕ್ಕೆ ಬೆಲೆ ಇರುತ್ತೆ. ಇಲ್ಲಿ ಊಟಕ್ಕೆ ಕಮ್ಮಿ ಆಗ್ಬೋದು, ಆದರೆ ನಮ್ಮ ಬದುಕಲ್ಲಿ ಖುಷಿ ನೆಮ್ಮದಿ ಯಾವತ್ತೂ ಕಮ್ಮಿ ಆಗಲ್ಲ.